ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಒಂದು ಟರ್ಮಿನಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದೇ ಮೊಬಾ ಎಕ್ಸ್ಟ್ರಮ್. ಓಕೆ, ಸೊ ದಿಸ್ ಮೊಬಾ ಎಕ್ಸ್ಟ್ರಮ್ ಇಸ್ ದ ಟರ್ಮಿನಲ್, ಸೊ ವೇರ್ ವಿ ಕ್ಯಾನ್ ಕನೆಕ್ಟ್ ಅವರ್ ರಿಮೋಟ್ ಸರ್ವರ್ಸ್. Okay, so it looks very good and easy to use, and it has so many features. Okay, so ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಟ್ ಹ್ಯಾಸ್ networking tools such as SSH, RDP, VNC, FTP and many more, and we can use the Linux commands. Okay, so and many other features it have. Okay, ಸೊ ವಿ ಕ್ಯಾನ್ ನಾವು ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಹೇಗೆ ಯೂಸ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಗೆಟ್ ಮೊಬಾ ಎಕ್ಸ್ಟ್ರಮ್ ಈ ವೆಬ್ಸೈಟಲ್ಲಿ ಲಾಗಿನ್ ಆಗಿ, ಸೊ ನೀವು ಇಲ್ಲಿ ಗೆಟ್ ಮೊಬಾ ಎಕ್ಸ್ಟ್ರಮ್ ಅಂತ ಕೊಡಿ. ಓಕೆ, ಸೊ ನಾವಿಲ್ಲಿ ಫ್ರೀ ಎಡಿಷನ್ ಯೂಸ್ ಮಾಡೋಣ. ಓಕೆ, ಸೊ ಡೌನ್ಲೋಡ್ ನಾವು. ಸೊ ದೆನ್ ಇಟ್ ಹ್ಯಾಸ್ ಸೋ ಮೆನಿ ಟೂ ಎಡಿಷನ್, ಪೋರ್ಟೇಬಲ್ ಆ್ಯಂಡ್ ಇನ್ಸ್ಟಾಲರ್. ಸೊ ನಾವು ಪೋರ್ಟೇಬಲ್ ಎಡಿಷನ್ ಡೌನ್ಲೋಡ್ ಮಾಡೋಣ. ಓಕೆ, ಸೊ ಒನ್ಸ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಪೋರ್ಟೇಬಲ್ ಎಡಿಷನ್ ಇಟ್ ವಿಲ್ ಫೈಲ್ ವಿಲ್ ಡೌನ್ಲೋಡ್. ಓಕೆ, ನಾನು ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ಸಲ್ಲಿ. ಸೊ ಮೊಬಾ ಎಕ್ಸ್ಟ್ರಮ್ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೊ ದಿಸ್ ಫೋಲ್ಡರ್ ವಿಲ್ ಕಮ್. ಓಕೆ, ಈ ಫೋಲ್ಡರ್ ಓಪನ್ ಮಾಡಿ. ಸೊ ದಿಸ್ ಈಸ್ ದ ಅವರ್ ಮೊಬಾ ಎಕ್ಸ್ಟ್ರಮ್ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಕೆ, ಸೊ ನಾವೀಗ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ವಿ. ಇದನ್ನು ಲಾಗಿನ್ ಮಾಡಿ ಹೇಗೆ ಸಿಸ್ಟಮ್ ಕನೆಕ್ಟ್ ಮಾಡೋದು, ಸರ್ವರ್ ಕನೆಕ್ಟ್ ಮಾಡೋದು ಅನ್ನೋದು ನೋಡೋಣ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಮಗೆ 2 ಥೀಮ್ ಇದೆ ಇದರಲ್ಲಿ, ಲೈಟ್ ಥೀಮ್, ಡಾರ್ಕ್ ಥೀಮ್. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಲೋಕಲ್ ಟರ್ಮಿನಲ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನಾವು ಲೋಕಲ್ ಟರ್ಮಿನಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಸೊ ವಿ ಕ್ಯಾನ್ ಯೂಸ್ ದ ಕಮಾಂಡ್ಸ್ ಆಲ್ಸೋ, ಲೈನಕ್ಸ್ ಕಮಾಂಡ್ಸ್ ಲೈಕ್ pwd, cd, ls. Okay, so those who are in IT DevOps and the Linux administration field, so this application is very helpful. Okay, so those people they can use this application. Okay, so next now this is the local terminal. Okay, so next now AWS EC2 instance ಹೇಗೆ ಕನೆಕ್ಟ್ ಮಾಡೋದು ಅನ್ನೋದು ನೋಡೋಣ. ಓಕೆ, ಸೊ ನಾನು ಒನ್ ಮೋರ್ ವಿಂಡೋ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾನು AWS ಇನ್ಸ್ಟೆನ್ಸಿಗೆ ಬಂದು ನೀವು ಇಲ್ಲಿ ನೋಡ್ಬೋದು AWS ಕನ್ಸೋಲ್ ಲಾಗಿನ್ ಆಗಿದ್ದೀನಿ. ಓಕೆ, ಸೊ ದಿಸ್ ಈಸ್ ಮೈ ಸರ್ವರ್. ಸೊ ಈ ಸರ್ವರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆನ್ ಕನೆಕ್ಟ್. ಓಕೆ, ಸೊ ದೆನ್ ಇಟ್ ವಿಲ್ ಯು ನೀಡ್ ಟು ಕಮ್ ಟು ದಿಸ್ SSH ಕ್ಲೈಂಟ್. ಸೊ ವಿ ಹ್ಯಾವ್ ಟು ಕಾಪಿ ದಿಸ್ ಲಾಸ್ಟ್ ಕಮಾಂಡ್. ಓಕೆ, so we have to log in with the along with pm file. Okay, so what we can do is we can go to this ಮೊಬಾ ಎಕ್ಸ್ಟ್ರಮ್. ಸೊ ನಾವು ಎಲ್ಲಿ pm ಫೈಲ್ ಇದೆ ಆ ಪಾತಿಗೆ ಸ್ವಿಚ್ ಆಗಬೇಕಾಗುತ್ತೆ. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಪಾತಲ್ಲಿ pm ಫೈಲ್ ಇದೆ. ಸೊ ನೀವು ಕಾಪಿ ಮಾಡಿದ ಕಮಾಂಡ್ ಇಲ್ಲಿ ಪೇಸ್ಟ್ ಮಾಡಿ. ಒನ್ಸ್ ಅಗೇನ್ ಐ ಆಮ್ ಕಾಪಿಂಗ್ ದಿಸ್ ಕಮಾಂಡ್ ಆ್ಯಂಡ್ ಪೇಸ್ಟ್ ಹಿಯರ್. ಸಾರಿ, ಓಕೆ, ಸೊ SH space -i. okay, and the pm file and username of the server ubuntu @ that URL, server URL. okay, click on enter. ಸೊ ಈ ಪಾತಲ್ಲಿ ನಿಮಗೆ pm ಫೈಲ್ ಇದೆ ಅಂದರೆ ಸೊ ಸರ್ವರ್ ಕನೆಕ್ಟ್ ಆಗುತ್ತೆ. ಓಕೆ, ಬೇರೆ ಪಾತಲ್ಲಿದೆ ಅಂದರೆ ಸೊ ಸರ್ವರ್ ಕನೆಕ್ಟ್ ಆಗೋದಿಲ್ಲ. ನೋಡ್ಬೋದು ಇಲ್ಲಿ ನಾನು ಸರ್ವರ್ ಈಸಿಲಿ ಲಾಗಿನ್ ಆದೆ. ಸೊ ಈ ಥರ ನೀವು ಈ ಮೊಬಾ ಎಕ್ಸ್ಟ್ರಮ್ ಯೂಸ್ ಮಾಡ್ಬೋದು. ಸೊ ಹಾಗೆ ನಾವು ಕಲರ್ ಕೂಡ ಇದು ಟ್ಯಾಬ್ಗೆ ಸೆಟ್ ಮಾಡ್ಬೋದು. let's say, so I'm selecting red. Okay, so because ನೀವು ಮಲ್ಟಿಪಲ್ ಟರ್ಮಿನಲ್ ಯೂಸ್ ಮಾಡಬೇಕಾಗುತ್ತೆ sometimes. Okay, in that case it will be confusing, right? So here we can set the color, so we can differentiate which is the production, which is
demo, we can differentiate like that. Okay, so this is the one way of connecting AWS instance. So one other way is we can go to session, and you will load there with so many network protocols or it is there. Okay, so it is supporting all these protocols. Okay, so ನಾವಿಲ್ಲಿ SSH ಯೂಸ್ ಮಾಡಿಕೊಂಡು ಸರ್ವರ್ ಕನೆಕ್ಟ್ ಮಾಡೋಣ. ಕ್ಲಿಕ್ ಆನ್ SSH. ಸೊ ದೆನ್ ಕಾಪಿ ದ IP address. ಸೊ IP address ಕಾಪಿ ಮಾಡಿ and provide the username. I'm giving Ubuntu. Next advanced setting click ಮಾಡಿ. advanced setting ಅಲ್ಲಿ ನೀವು ಯೂಸ್ ಪ್ರೈವೇಟ್ ಕೀ ಅಂತಿದೆ. ಓಕೆ, ಸೊ ನೀವು ಪ್ರೈವೇಟ್ ಕೀ ಸೆಲೆಕ್ಟ್ ಮಾಡಿ. okay, this is our PEM file. okay, next now terminal setting also we can change. okay, in color of the terminal. okay, so then ನಾವಿಲ್ಲಿ IP address ಕೊಟ್ಟಿದ್ದೀವಿ, ಯೂಸರ್ ನೇಮ್ and the port number default 22. ಸೊ ನೆಕ್ಸ್ಟ್ ನಾವು ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಪ್ರೈವೇಟ್ ಕೀ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ದೆನ್ ಕ್ಲಿಕ್ ಆನ್ ಓಕೆ. ಸೊ ಅಕ್ಸೆಪ್ಟ್. ಸೊ ಈ ಥರ ನೀವು, ಸೊ ದಿಸ್ ಈಸ್ ಒನ್ ಮೋರ್ ವೇ ಆಫ್ ಕನೆಕ್ಟಿಂಗ್ ದ EC2 instance. okay, so this is very easy to use this application. okay, it has so many other feature. okay, and yeah, so that's all about this video. You can try to use this Uberxam application and let me know if you have any concern. Thank you for watching.